ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಎಪಿಸಿ ವೃತ್ತದಲ್ಲಿ ಶ್ರೀಯುತ ಸಂಜೀವ್ ರವರ ಹಾಗೂ ಸುರೇಶ್ ರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಬಿಗಾಸ್ ದ್ವಿಚಕ್ರ ಎಲೆಕ್ಟ್ರಿಕಲ್ ಶೋರೂಂಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಎಂ ಕೃಷ್ಣಪ್ಪ ಅವರು ಹಾಗೂ ಬಿಗಾಸ್ ಶೋರೂಂನ ಉಪಾಧ್ಯಕ್ಷರು ಆದ ದಿರ್ಗೇಶ್ ಗುಪ್ತಾ ಅವರು ಚಾಲನೆ ಕೊಟ್ಟು ಶುಭ ಹಾರೈಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀಯುತ ಸಂಜೀವ್ ಹಾಗೂ ಸುರೇಶ್ ಅವರು ಮಾತನಾಡಿ, ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನ ನೀಡಬೇಕು ಎಂಬುವ ಉದ್ದೇಶ ಬಿಗಾಸ್ ದ್ವಿಚಕ್ರ ಎಲೆಕ್ಟ್ರಿಕಲ್ ಶೋರೂಮ್ ಅನ್ನು ಜಿಗಣಿಯಲ್ಲಿ ಪ್ರಾರಂಭಿಸಿದ್ದೀವಿ ಎಂದಿದ್ದಾರೆ. ನಮ್ಮ ಬಿಗಾಸ್ ದ್ವಿಚಕ್ರ ಎಲೆಕ್ಟ್ರಿಕಲ್ ವಾಹನಗಳು ಕಡಿಮೆ ಬೆಲೆಯಲ್ಲಿ ದೊರೆಯೋದ್ರ ಜೊತೆಗೆ ಉತ್ತಮವಾದ ಮೈಲೇಜ್ ಸಹ ನೀಡುತ್ತೆ. ಜೊತೆಗೆ ಉತ್ತಮವಾದ ಸರ್ವಿಸ್ ನೀಡಲಾಗುತ್ತೆ. ಸಾರ್ವಜನಿಕರು ಒಮ್ಮೆ ನಮ್ಮ ಶೋರೂಂಗೆ ಭೇಟಿ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅಡಿಷನಲ್ ಎಸ್ಪಿ ಲಕ್ಷ್ಮೀನಾರಾಯಣ್, ಮುಖಂಡರು ಆದ ಯಾರಂಡಹಳ್ಳಿ ಹರೀಶ್ ರೆಡ್ಡಿ, ಜಿಗಣಿ ಪ್ರವೀಣ್, ಗಣೇಶ್, ಶಿವರಾಜು, ಗಿರೀಶ್, ಗೋಪಾಲಕೃಷ್ಣ ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು.
ಶೋರೂಮನ್ನು ಭಾಳ ಅತ್ಯುತ್ತಮವಾದಂಥ ಜಾಗದಲ್ಲಿ ಮಾಡಿದ್ದಾರೆ. ನಾಳೆ ಪರಿಸರ ದಿನದಿಂದ ಪರಿಸರಕ್ಕೆ ಹತ್ತಿರವಾದಂಥ, ಇವತ್ತು ಪರಿಸರಕ್ಕೆ ತೊಂದರೆ ಆಗದಿರೋ ಥರ, ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಏನು ಬ್ಯಾಟ್ರಿ ವೆಹಿಕಲನ್ನು ಮಾಡಿದ್ದಾರೆ. ಭಾಳ ಒಳ್ಳೆಯ ಡಿಸಿಷನನ್ನು ತಗೊಂಡು ಶೋರೂಮನ್ನು ಮಾಡಿದರೆ ಇಲ್ಲಿನ ಸ್ಥಳೀಯ ಕಾರ್ಮಿಕರಿಗೆ ಮತ್ತು ಉದ್ಯೋಗಗಳಿಗೆ ಎಲ್ಲರಿಗೂ ಅನುಕೂಲ ಆಗೋ ಥರ, ಕಾಲೇಜ್ ಹುಡುಗರಿಂದ ಹಿಡಿದು ಕಾಲೇಜಿನ ಮಕ್ಕಳಿಗೂ ಇವತ್ತು ಪೆಟ್ರೋಲ್ ಡೀಸೆಲನ್ನು ಅವಲಂಬಿಸದೆ ಪರಿಸರಕ್ಕೆ ಹತ್ತಿರ ಇರುವಂಥ ಎಲೆಕ್ಟ್ರಿಕ್ ಗಾಡಿಯನ್ನು ಉಪಯೋಗಿಸಿ ಒಳ್ಳೆಯದಾಗಲಿ, ಯಶಸ್ವಾಗಲಿ. ಮೋದಿಯವರು ಇದನ್ನು ನಿರಂತರವಾಗಿ ಹೇಳ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಗಾಡಿಗಳನ್ನು ಉಳಿಸಿ ಸೋಲರನ್ನು ಉಪಯೋಗಿಸಿ ಅಂತೇಳಿ ನನ್ನ ಹೃದಯಪೂರ್ವಕಂತ ಈ ಅಂಗಡಿ ಮಾಲೀಕರಿಗೆ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. Namaskar everyone. We would like to congratulate Green Rides for opening this second dealership, and I'm sure that we'll be seeing the third dealership also very soon. We have been looking at Bangalore growing very rapidly, very fast, with the kind of momentum which is created right now by Modi ji himself, by pushing everyone to use only electric vehicles. We are sure that as Bigos, as Green Rides, we would like to contribute in this journey, and we would like to give affordable mobility to everyone in Bangalore. We are here and we would request you to please come and have a test ride. Thank you so much. All the best. ಸ್ನೇಹಿತರಾದ ಸಂಜೀವ್ರವರು ಬಿಗಾಸ್ ಎಂಬ ದ್ವಿಚಕ್ರ ವಾಹನದ ಒಂದು ಶೋರೂಮನ್ನು ಇವತ್ತು ಶುಭಾರಂಭ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಲು, ಪರಿಸರ ಸ್ನೇಹಿ ಒಂದು ದ್ವಿಚಕ್ರ ವಾಹನಗಳು ಎಲ್ಲರೂ ಕೂಡ ಈ ಒಂದು ಪರಿಸರ ಸ್ನೇಹಿಯಾಗಿ ಎಲ್ಲ ಕೂಡ ಒಂದು ಎಲೆಕ್ಟ್ರಿಕ್ ವೆಹಿಕಲನ್ನು ಉಪಯೋಗಿಸಿ ಪರಿಸರ ಒಂದು ಸಂರಕ್ಷಣೆಯನ್ನು ಮಾಡಬೇಕು, ಅದನ್ನ ಕಾಪಾಡ್ಕೊಂಡು ಹೋಗಬೇಕು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಸಂಜೀವ್ ಅವರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಇದ್ದಾರೆ. ಇವತ್ತಿನ ದಿನ ನಾವು APC ಸರ್ಕಲ್ ಶಿವಸಾಗರ್ ಬಳಿ ಬಿಗಾಸ್ ಬ್ರ್ಯಾಂಡ್ನ ಎಲೆಕ್ಟ್ರಿಕ್ ಟೂ ವೀಲರ್ ಶೋರೂಮ್ ಓಪನ್ ಮಾಡಿದ್ದೀವಿ. ಸೊ ಜಿಗಣಿ ಸುತ್ತಮುತ್ತಲಿನ ಗ್ರಾಹಕರು ಎಲ್ಲರಿಗೂ ಮೋಸ್ಟ್ ವೆಲ್ಕಮ್. ಸೊ ಈಗಿನ ಪೆಟ್ರೋಲ್ ಕಾಸ್ಟ್, ಆಮೇಲೆ ಅದರಿಂದ ಆಗುವಂಥ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಆಗಿರ್ಬೋದು, ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು, ಆಮೇಲೆ ಎಲ್ಲನೂ ಕಂಟ್ರೋಲ್ ಮಾಡಿ ಸೊ ಇದರಿಂದ ಪರಿಸರ ಸ್ನೇಹಿ ವೆಹಿಕಲ್ಸ್ನ ಎಲ್ಲರೂ ಪರ್ಚೇಸ್ ಮಾಡಿ. ಸರ್ ಖಂಡಿತ ಇಲ್ಲೇ ಸರ್ವಿಸ್ ಇದೆ, ಶೋರೂಮ್ ಪಕ್ಕದಲ್ಲೇ ಸರ್ವಿಸ್ ಸೆಂಟರು ಇದೆ. ಆ್ಯಂಡ್ ಕಂಪನಿ ಕಡೆಯಿಂದ 50,000 ಕಿಲೋಮೀಟರ್ಸ್ ವ್ಯಾರಂಟಿ ಬರುತ್ತೆ ಬ್ಯಾಟ್ರಿಗೆ. ಆ್ಯಂಡ್ ಕಂಪನಿ RR ಕೇಬಲ್ ಗ್ರೂಪ್ ಕಡೆಯಿಂದ ಇರೋವಂಥದ್ದು. ಸೊ ಟ್ರಸ್ಟ್ ವರ್ತಿ ಕಂಪನಿ. ಇದು ಆಲ್ರೆಡಿ ನಮ್ಮದು ಎಲೆಕ್ಟ್ರಾನಿಕ್ ಸಿಟಿಲಿ ಶೋರೂಮ್ ಇದೆ. ಇದು 2ನೇ ಶಾಖೆ ನಾವು ಓಪನ್ ಮಾಡ್ತಾ ಇರೋದು. ಸೊ ಯಾವುದೇ ಥರದ ವರೀಸ್ ಇಲ್ಲದೆ ಜನ ಬಂದು ಖಂಡಿತವಾಗಿ ಗಾಡಿ ತಗೋಬೋದು. ಸರ್ 89,000 ಸ್ಟಾರ್ಟ್ ಆಗುತ್ತೆ, 1,35,000 ಇದೆ. 4 ಥರ ಮಾಡೆಲ್ ಬರುತ್ತೆ. ಸೊ C12, ಓವಾ, RUV ಅಂತ. ಸೊ ಎಲ್ಲರಿಗೂ ಎಟ್ಕೊಂಥ ಬಜೆಟಲ್ಲೂ ಇದೆ, ಸ್ಪೋರ್ಟಿ ವೆಹಿಕಲ್ಲು ಇದೆ, ಫ್ಯಾಮಿಲಿ ಸ್ಕೂಟರು ಇದೆ, ಎಲ್ಲ ಇದೆ. ಆ್ಯಂಡ್ 90 ಕಿಲೋಮೀಟರ್ಸಿಂದ ಸ್ಟಾರ್ಟ್ ಆಗಿ 130 ಕಿಲೋಮೀಟರ್ಸ್ವರೆಗೂ ಮೈಲೇಜ್ ಬರುವಂಥ ವೆಹಿಕಲ್ಸ್ ಇದೆ ಪರ್ ಚಾರ್ಜ್. ಖಂಡಿತ ಇದೆ. ಎಲ್ಲ ಥರದ ಬ್ಯಾಂಕ್ ಜೊತೆ ಟೈಅಪ್ಸ್ ಇದೆ, ಎಲ್ಲ ಲೋನ್ಸು ಅವೈಲೇಬಲ್ ಇದೆ. ಸೊ ಜನ ಅದನ್ನು ಉಪಯೋಗಪಡಿಸ್ಕೋಬೋದು. ಹೊಸದಾಗಿ ಎಲೆಕ್ಟ್ರಿಕ್ ವೆಹಿಕಲ್ ವಿದ್ಯುತ್ ಚಾಲಿತ ವಾಹನವನ್ನು ಒಂದು ಶಾಖೆ ಓಪನ್ ಮಾಡಿದ್ದೀರಿ. ಇದು ನಮ್ಮದು 2ನೇ ಶಾಖೆ. ನಮ್ಮದೊಂದು ಉಸ್ಕೂರು ಗೇಟ್ ಎದುರುಗಡೆ ಇದೆ. ಇದು 2ನೇ ಶಾಖೆ ನಮ್ಮದು ಈಗ ತುಂಬ ವಿಜೃಂಭಣೆಯಿಂದ ಆಗಿದೆ. ಸೊ ಇದು ಎಲೆಕ್ಟ್ರಿಕ್ ಅನ್ನೋದ್ರಿಂದ ಪೆಟ್ರೋಲ್ ಕಾಸ್ಟು ಸಂಜೀವ್ ಅವರು ಹೇಳ್ದಂಗೆ ಪೆಟ್ರೋಲ್ ಕಾಸ್ಟಿಂದ ಆಲ್ಮೋಸ್ಟು ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಇನ್ನೊಂದೇನೋ ಪರಿಸರ ಸ್ನೇಹಿ ಇರೋದ್ರಿಂದ ಎಲ್ಲರೂ ಈಗ ನಮ್ಮ ಮೋದಿಯವರು ಹೇಳಿರೋ ಪ್ರಕಾರ ವಿದ್ಯುತ್ ವಾಹನಗಳನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ವಿದ್ಯುತ್ ವಾಹನಗಳನ್ನ ಆದಷ್ಟು ಜನಗಳು ಖರೀದಿ ಮಾಡಿ ನಮ್ಮ ಈ ದೇಶದ ಪರಿಸರ ಏನಿದೆ ಅದನ್ನು ಉಳಿಸ್ಬೇಕಂತ ಕೇಳ್ಕೊಳ್ತಾನೆ. ಸೊ ಇದು ಜಿಗಣಿ ಸರ್ಕಲಲ್ಲಿ ಇರೋದ್ರಿಂದ ಜನಗಳಿಗೆ ತುಂಬ ಉಪಯುಕ್ತ ಇದೆ. ಸೊ ಯಾರು ತುಂಬ ಹೊಸೂರು ಮೇನ್ ರೋಡ್ವರೆಗೂ ಬರಬೇಕು ಅಂತ ಅಂದ್ಕೊಂಡಿರೋರು ಈಗ ಇಲ್ಲೇ ನಮ್ಮದು ಒಂದು ಶಾಖೆ ಆಗಿರೋದ್ರಿಂದ ಸರ್ವಿಸ್ ಆಗಲಿ ಮತ್ತು ಹೊಸ ವಾಹನ ಖರೀದಿ ಮಾಡೋದಕ್ಕಾಗಲಿ ತುಂಬ ಉಪಯೋಗ ಆಗುತ್ತೆ. ಸೊ ಇದರಿಂದ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಬನ್ನಿ, ನಮ್ಮ ಒಂದು ಗಾಡಿನ ಟೆಸ್ಟ್ ರೈಡ್ ಮಾಡಿ. ಸೊ ನಿಮಗೆ ಯಾವ ಥರದ ಒಂದು ಅನುಭವ ಏನಾರು ಇದ್ದರೆ ಹೇಳಿ, ಸರಿ ಮಾಡೋದಿದ್ರೆ ಕಂಪ್ನಿಯವ್ರ ಕಡೆಯಿಂದ ಹೇಳಿ ಸರಿ ಮಾಡ್ತೀರಿ. ಸೊ ನಿಮ್ಗೆ ಯಾವುದೇ ಥರದೊಂದು ಸಲಹೆ ಏನಾರು ಇದ್ದರೆ ನಮಗೆ ಕೊಡಿ, ನಾವು ಅದನ್ನು. ಇವತ್ತು ಜಿಗಣಿನಲ್ಲಿ ನನ್ನ ಸಹೋದರ ಮಿತ್ರರಾದಂತಹ ಸಂಜೀವ್ರವರ ಒಂದು ಮಾಲೀಕತ್ವದಲ್ಲಿ
ಬೀಗಸ್ ಎಲೆಕ್ಟ್ರಿಕ್ ವೆಹಿಕಲ್ನ ಒಂದು ಫ್ರಾಂಚೈಸಿ ತಗೊಂಡು ಏನು ಶೋರೂಮ್ ಮಾಡಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಹೇಳ್ತೀನಿ. ಈ ಭಾಗದಲ್ಲಿ ಮತ್ತು ಇವತ್ತು ಈ ದೇಶವನ್ನು ಕಾಡ್ತಾ ಇರ್ತಕ್ಕಂತಹ ಒಂದು ಆಯಿಲ್ನ ಕ್ರೈಸಿಸ್ ಏನಿದೆ, ಬಿಕ್ಕಟ್ಟೇನಿದೆ, ಇಂತಹ ಸಂದರ್ಭದಲ್ಲಿ ಈ ಥರದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಸಾರ್ವಜನಿಕರನ್ನು ಅಥವಾ ಭಾರತದ ದೇಶ ನಿವಾಸಿಗಳನ್ನು ಸ್ವಾವಲಂಬಿಗಳಾಗಿ ಒಂದು ಇದ್ರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ಭಾಳ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಒಂದು ಅಂತಕ್ಕಂಥದ್ದು ಇವತ್ತಿನ ಪರಿಸ್ಥಿತಿಗೆ ಭಾಳ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಕಾಸ್ಟ್ ಫ್ರೆಂಡ್ಲಿ ಆಗಿರ್ತಕ್ಕಂಥದ್ದು, ಎಕೋ ಫ್ರೆಂಡ್ಲಿ ಆಗಿರ್ತಕ್ಕಂಥದ್ದು, ಕಾಸ್ಟ್ ಎಫೆಕ್ಟಿವ್ ಅವ್ರ ಜೊತೆಲೆ ಮತ್ತು ಲೋ ಮೇಂಟೆನೆನ್ಸ್ ಇರ್ತಕ್ಕಂಥ ಒಂದು ಅವಕಾಶಗಳಿರ್ತಕ್ಕಂಥದ್ದು. ಇದು ಸಾರ್ವಜನಿಕರಿಗೆ, ಗ್ರಾಹಕರಿಗೆ ಭಾಳ ಅನುಕೂಲ ಆಗುತ್ತೆ. ಇದನ್ನು ಎಲ್ಲರೂ ಕೂಡ ಸಾಧ್ಯವಾದಷ್ಟು ಈ ಆಯಿಲ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತಲೂ ಹೆಚ್ಚಾಗಿ ಈ ಥರದ್ದು ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಭಾಳ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಜಿಗಣಿಯ ಭಾಗಕ್ಕೆ ಇದೊಂದು ಸದುಪಯೋಗ ಆಗ್ತಕ್ಕಂಥ ಕೆಲಸವನ್ನು ಸಂಜೀವ್ರವರ ಮಾಲೀಕತ್ವದಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಖುಷಿ ಪಡ್ತಕ್ಕಂಥ ವಿಚಾರ. ಅವ್ರಿಗೆ ಒಳ್ಳೇದಾಗಲಿ. ಈ ಒಂದು ಬ್ರಾಂಚ್ ಏನಿದೆ ಇದು 16 ಬ್ರಾಂಚ್ ಆಗಲಿ, ಅವ್ರ ಬದುಕಲ್ಲಿ ಅವ್ರು ಅಂದ್ಕೊಂಡಂಥ ಎಲ್ಲ ಯಶಸ್ಸು ಶ್ರೇಯಸ್ಸು ಸಿಗಲಿ ಅಂತೇಳಿ ಈ ಮುಖಾಂತರ ನಾವು ಹಾರೈಸ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಜಿಗಣಿ APC ಸರ್ಕಲ್ನ ಶಿವಸಾಗರ್ ಹೋಟೆಲ್ನ ಪಕ್ಕದಲ್ಲಿ ಬೀಗಸ್ ಅನ್ನೋ ಒಂದು ಕಂಪ್ನಿಯನ್ನು ಫ್ರಾಂಚೈಸಿ ಅಂತ ತೆಗೆದುಕೊಂಡು ನಮ್ಮ ಆತ್ಮೀಯರು, ನಮ್ಮ ಜಿಗಣಿ ನಿವಾಸಿಗಳಾದಂತಹ ಸಂಜೀವ್ ಅವರು ಈ ದಿನ ಒಂದು ಜಿಗಣಿ APC ಸರ್ಕಲಲ್ಲಿ ಒಂದು ಬೀಗಸ್ ಎಲೆಕ್ಟ್ರಿಕಲ್ ಕಂಪ್ನಿನ 2 ವೀಲರ್ಸ್ ಒಂದು ಎಲೆಕ್ಟ್ರಿಕಲ್ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ, ಶೋರೂಮ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಇನ್ನೂ ದೇವರು ಆಯುಷ್ಯ ಮತ್ತು ಇಂಥ ಕಂಪ್ನಿಗಳನ್ನ 2 ವೀಲರ್ಸ್ ಶೋರೂಮ್ಗಳನ್ನ ಇನ್ನು 16 ಕಂಪ್ನಿ ಓಪನ್ ಮಾಡಲಿ ಅಂತ ಆಶಿಸ್ತೀನಿ. ಇಡೀ ಪ್ರಪಂಚ ಎಲೆಕ್ಟ್ರಿಕಲ್ ಕಂಪ್ನಿಗಳ ಮುಖಾಂತರ ಏನು ಪ್ರಪಂಚ ಸಾಗ್ತಾ ಇದೆ, ಏನು ಡೀಸೆಲ್ ಮತ್ತು ಪೆಟ್ರೋಲ್ಗಳನ್ನ ಕಮ್ಮಿ ಮಾಡಿ ಈ ಪರಿಸರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಏನು ಸ್ಟಾರ್ಟ್ ಮಾಡಿದ್ದಾರೆ. ಈ ಎಲೆಕ್ಟ್ರಿಕಲ್ ಉದ್ಯಮ ಇನ್ನೂ ಹೆಚ್ಚಿಗೆ ನಡೀಲಿ. ಈ ಉದ್ಯಮ ಸ್ಟಾರ್ಟ್ ಮಾಡಿದ ನಮ್ಮ ಸಂಜೀವ್ಗೂ ಹಾಗೂ ಅವರ ಸ್ನೇಹಿತರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಸ್ಟಾರ್ಟ್ ಮಾಡಿ. ಇವತ್ತು ನನ್ನ ಸ್ನೇಹಿತರಾದಂಥ ಸಂಜೀವ್ ಮತ್ತು ಸುರೇಶ್ ಅವರು ಬಿಗಾಸ್ ಕಂಪನಿಯ ಒಂದು ಶೋರೂಮು ಓಪನ್ ಮಾಡಿದ್ದಾರೆ, ಎಲೆಕ್ಟ್ರಿಕ್ ಶೋರೂಮು. ಅವರಿಗೆ ಈ ವ್ಯವಹಾರದಲ್ಲಿ ಯಶಸ್ಸು ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಅಷ್ಟೇ. ಸಂಜೀವ್ ಹಾಗೂ ಅವರ ಸ್ನೇಹಿತರೆಲ್ಲ ಸೇರಿ ಬಿಗಾಸ್ ಅಂತೇಳಿ ಏನು ಎಲೆಕ್ಟ್ರಿಕಲ್ ವೆಹಿಕಲ್ 2 ವೀಲರ್ ಶೋರೂಮ್ ಮಾಡಿದ್ದಾರೆ. ನಮ್ಮ ಈ ಭಾಗಕ್ಕೆ, ಜಿಗಣಿ ಪುರಸಭೆ ಭಾಗ ಅಂತಲ್ಲ, ನಮ್ಮ ಇಡೀ ತಾಲೂಕಿಗೆ ಒಂದು ಅನುಕೂಲಕವಾಗಿ ಉಪಯೋಗಕ್ಕೆ ಬರ್ತದೆ ಅಂತೇಳಿ ಭಾವಿಸ್ತಾ, ಅದೇ ರೀತಿ ಅವ್ರಿಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಸಂಜೀವ್ ಆ್ಯಂಡ್ ಟೀಮ್ಗೆ. ಮತ್ತು ಈಗಾಗಲೇ ನೋಡಿರ್ಬೋದು, ಏನಕ್ಕೆ ಈ ಎಲೆಕ್ಟ್ರಿಕಲ್ ವೆಹಿಕಲ್ ನಾವು ಬಳಸಬೇಕು ಅಂತ ಹೇಳಿದ್ರೆ, ಈಗಿನ ಏನು ವಿದ್ಯಮಾನಗಳಲ್ಲಿ ಏನೋ ಈಗ ಯುದ್ಧಗಳು ನಡೀತಾ ಇದೆ, ಆ ಸಂದರ್ಭದ ಬಂದಿರೋದ್ರಿಂದ ಅಂತಲ್ಲ, ಅದು ಅದರ ಜೊತೆಗೆ ರೆಗ್ಯುಲರಾಗಿ ಇವತ್ತಿನ ಬೆಲೆ ಕ್ರೂಡ್ ಆಯಿಲ್ ಎಲ್ಲ ಬೆಲೆ ಏರಿಕೆ ಆಗ್ತಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಆಗ್ತಾ ಇರ್ತದೆ. ಅದರ ಸಲುವಾಗಿ ಏನೋ ಎಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡೋದ್ರಿಂದ ನಮಗೆ ಒಂದು ಪರಿಸರ ಮಾಲಿನ್ಯನೂ ಕೂಡ ಉಂಟಾಗೋದಿಲ್ಲ. ಅದೇ ರೀತಿ ನಮ್ಮ ಏನು ಖರ್ಚು ವೆಚ್ಚಗಳು ಕೂಡ, ಯಾಕಂದರೆ ಮೇಜರ್ ಇಂಪಾರ್ಟೆಂಟ್ ಇವತ್ತು ಪ್ರತಿಯೊಬ್ಬರ ಜಾಬ್ಗೂ ಏನು ಬೀಳ್ತಿದೆ, ಕತ್ರಿ ಬೀಳ್ತಿದೆ. ಇವತ್ತಿನ ಬೆಲೆ ಏರಿಕೆ ಆಗಿರೋದ್ರಿಂದ ಆ ಧರ್ಮ ಈ ಧರ್ಮ ಇಲ್ಲ, ದೊಡ್ಡವ್ರಿಗೆ ಬೀಳುತ್ತೆ, ಬಡ ವ್ಯಕ್ತಿಗಳಿಗೆ ಬೀಳುತ್ತೆ ಅನ್ನೋದೇನಿಲ್ಲ. ಪ್ರತಿಯೊಬ್ಬರಿಗೂ ಇದು ಒಂಥರ ಹೊರೆನೇ. ಆ ಹೊರೆ ನೀಗಿಸೋವಂಥ ಮಟ್ಟದಲ್ಲಿ ಇವ್ರದ್ದು ಒಂದು ಅದರಲ್ಲಿ ಸಹಕಾರ ಕೊಡ್ತಾಯಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಒಳ್ಳೆಯದಾಗಲಿ.